ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ನೋಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ, ಗಾಂಧೀಜಿ ಅವರು ಯಾವ ದಿನದಂದು ಮರಣ ಹೊಂದಿದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಗಾಂಧೀಜಿಯವರು ಮರಣವಾದ ದಿನ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಜನವರಿ 30ನೇ ತಾರೀಕು ಗಾಂಧೀಜಿಯವರು ದೆಹಲಿಯಲ್ಲಿ ಮರಣ ಹೊಂದುತ್ತಾರೆ. ಇವರನ್ನು ಗೋಡ್ಸೆ ಅವರು ಕೊಲೆ ಮಾಡ್ತಾರೆ ಅಂತ ಹೇಳ್ತೀವಿ. ಇಲ್ಲಿ ದೆಹಲಿಯಲ್ಲಿ ಇವರು ನಿಧನ ಹೊಂದುತ್ತಾರೆ. ಯಾವಾಗಂದರೆ 1948ರಲ್ಲಿ ಜನವರಿ 30ನೇ ತಾರೀಕರಂದು ಇವರು ಮರಣ ಹೊಂದುತ್ತಾರೆ ಗಾಂಧೀಜಿಯವರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ತ್ಯಾಗವನ್ನು ಗೌರವಿಸಲು ವಾರ್ಷಿಕವಾಗಿ ಜನವರಿ 30ರಂದು ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತದೆ. ಅಂದರೆ ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಜನವರಿ 30ನೇ ತಾರೀಕರಂದು ನಾವು ಹುತಾತ್ಮರ ದಿನವೆಂದು ಆಚರಣೆಯನ್ನು ಮಾಡ್ತೇವೆ. ಯಾಕಪ್ಪ ಅಂತಂದರೆ ಗಾಂಧೀಜಿಯವರು ಮರಣ ಹೊಂದಿದ ಹಸಿವು ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಏನಂತ ಹುತಾತ್ಮರ ದಿನವೆಂದು ಆಚರಣೆ ಮಾಡುತ್ತಾರೆ ನೋಡಿ. 2025ನೇ ವರ್ಷವು ಗಾಂಧೀಜಿಯವರ ಹತ್ಯೆ ಆದ 77ನೇ ವರ್ಷವನ್ನು ಗುರುತಿಸುತ್ತದೆ ಅಂತ ಹೇಳ್ತೀವಿ. ಎಷ್ಟನೇ ವರ್ಷ ಅಂದರೆ ಗಾಂಧೀಜಿಯವರು ಸತ್ತು 77 ವರ್ಷ ಆಗಿವೆ ಇಲ್ಲಿಗೆ 2025ಕ್ಕೆ. ಗಾಂಧೀಜಿಯವರನ್ನು ನಾಥೂರಾಮ್ ಗೋಡ್ಸೆ ದೆಹಲಿಯಲ್ಲಿ 1948 ಜನವರಿ 30ರಂದು ಗುಂಡಿಟ್ಟು ಹತ್ಯೆಗೈಯುತ್ತಾರೆ. ಗಾಂಧೀಜಿಯವರ ಹತ್ಯೆಯನ್ನು ಅಧ್ಯಯನ ಮಾಡಲು ನೇಮಕವಾದ ಸಮಿತಿ ಯಾವುದಪ್ಪ ಅಂತಂದರೆ ಕಪೂರ್ ಸಮಿತಿ ಅಂತ ಹೇಳ್ತೀವಿ ನೋಡಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಗಾಂಧೀಜಿಯವರ ಹತ್ಯೆ ಆದ ಅಧ್ಯಯನ ಮಾಡಲು ಯಾವ ಸಮಿತಿ ನೇಮಕ ಮಾಡಲಾಗಿತ್ತಂದರೆ ಕಪೂರ್ ಸಮಿತಿ ಎಂಬುದು ಗಾಂಧೀಜಿಯವರ ಹತ್ಯೆಗೀಡಾದ ಸಮಿತಿಯಾಗಿದೆ, ನೇಮಕ ಮಾಡಲಾಗಿತ್ತು ಅವರ ಅಧ್ಯಯನಕ್ಕೆ. ಗೋಡ್ಸೆ ಅವರನ್ನು 1949 ನವೆಂಬರ್ 15ರಂದು ಅಂಬಾಲಾ ಜೈಲಿನಲ್ಲಿ ನೇಣು ಹಾಕುತ್ತಾರೆ. ಗಾಂಧೀಜಿಯವರ ಪ್ರಮುಖ ಪುಸ್ತಕಗಳು ಯಾವಪ್ಪ ಅಂತಂದರೆ ಇಂಡಿಯಾ ಆಫ್ ದ ಮೈ ಡ್ರೀಮ್ಸ್, ಹಿಂದ್ ಸ್ವರಾಜ್, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಅದೇ ರೀತಿಯಾಗಿ ಇನ್ಸ್ಪಿರೇಷನಲ್ ಥಾಟ್ಸ್ ಅಂತ ಹೇಳ್ತೀವಿ. ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇವುದು ಗಾಂಧೀಜಿಯವರ ಆತ್ಮಕಥನ ಆಗಿದೆ ನೋಡಿ. ಮುಂದೆ ನೋಡೋದಾದರೆ ನಮ್ಮ ಮುಂದಿನ ಪ್ರಶ್ನೆ, ಭಾರತ ಎಷ್ಟರಲ್ಲಿ ಒಲಿಂಪಿಕ್ಸ್ ಆತಿಥ್ಯ ವಹಿಸಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಅಂತ ಹೇಳೋದು ನೋಡಿ. 2036ರಲ್ಲಿ ಭಾರತ ಒಲಿಂಪಿಕ್ಸ್ ನಡೆಸಲು ಬದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಹೇಳಿದರು. 38ನೇ ರಾಷ್ಟ್ರೀಯ ಕ್ರೀಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದರು. ಅಂದರೆ ಇತ್ತೀಚೆಗೆ ಏನಂದರೆ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ನರೇಂದ್ರ ಮೋದಿಯವರು ಚಾಲನೆ ನೀಡಿದರು. ಆ ಸಂದರ್ಭದಲ್ಲಿ 2036ರ ಒಲಿಂಪಿಕ್ಸ್ ಆತಿಥ್ಯ ವಹಿಸೋದಕ್ಕೆ ಭಾರತ ಬದ್ಧವಾಗಿದೆ ಎಂದು ಮೋದಿಯವರು ಪುನರುಚ್ಚರಿಸಿದ್ದಾರೆ. ಯಾವಾಗ 2036ರಲ್ಲಿ ಒಲಿಂಪಿಕ್ಸ್ ಭಾರತದಲ್ಲಿ ನಡೆಯಲಿವೆ. ಅದೇ ರೀತಿಯಾಗಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆದಿದೆ ಅಂದರೆ ಉತ್ತರ ಪ್ರದೇಶದ ಡೆಹ್ರಾಡೂನ್ನಲ್ಲಿ ನಡೆಯುತ್ತಿದೆ. ಡೆಹ್ರಾಡೂನ್ ಕೇಂದ್ರವಾಗಿ ಇಟ್ಟುಕೊಂಡು ರಾಜ್ಯದ 7 ನಗರಗಳಲ್ಲಿ ವಿವಿಧ ಸ್ಪರ್ಧೆ ನಡೆಯಲಿವೆ. ಇದು ಯಾವುದಕ್ಕಂದರೆ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ನಡೀತಿದೆ ನೋಡಿ ಉತ್ತರಾಖಂಡದಾಗ. 38ನೇ ರಾಷ್ಟ್ರೀಯ ಕ್ರೀಡಾಕೂಟ 2025ರ ಜನವರಿ 28ರಿಂದ ಫೆಬ್ರವರಿ 14ರವರೆಗೆ ಇದು ನಡೆಯಲಿದೆ. 36 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಸುಮಾರು 10,000 ಕ್ರೀಡಾಪಟುಗಳು 32 ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. 36 ರಾಜ್ಯಗಳ ಸೇರಿಗೆಯಿಂದ 1 ಕೇಂದ್ರಾಡಳಿತ ಪ್ರದೇಶದ 10,000 ಜನ ಕ್ರೀಡಾಪಟುಗಳು ಏನಂದರೆ ಈ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದಾರೆ ನೋಡಿ. ಈ ಕ್ರೀಡೆ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಡೆಯಲಿದೆ. ಯಾವುದಪ್ಪ ಅಂತಂದರೆ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ನೋಡಿ ಎಲ್ಲಿ ನಡೀತಿದೆ ಅಂದರೆ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಡೆಯುತ್ತಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪುರುಷರ ವರ್ಷದ ಟೆಸ್ಟ್ ಕ್ರಿಕೆಟ್ ಗೌರವಕ್ಕೆ ಪಾತ್ರರಾದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಪುರುಷರ ವರ್ಷದ ಟೆಸ್ಟ್ ಕ್ರಿಕೆಟ್ ಗೌರವಕ್ಕೆ ಪಾತ್ರರಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಜಸ್ಪ್ರೀತ್ ಬೂಮ್ರಾ. ಇವರು ವರ್ಷದ ಟೆಸ್ಟ್ ಕ್ರಿಕೆಟ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ನೋಡಿ. ಜಸ್ಪ್ರೀತ್ ಬೂಮ್ರಾ ಅವರು ಬೂಮ್ರಾಗೆ ವರ್ಷದ ಕ್ರಿಕೆಟ್ ಕಿರೀಟವನ್ನು ಅಂತ ನ್ಯೂಸಲ್ಲಿ ನೀಡಲಾಗಿತ್ತು. ಇವರ ಬಗ್ಗೆ ನೋಡೋದಾದರೆ ವಿಶ್ವದ ಅಗ್ರಮಾನ್ಯ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಅವರನ್ನು ಪುರುಷರ ವರ್ಷದ ಟೆಸ್ಟ್ ಕ್ರಿಕೆಟ್ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಯಾವುದಕ್ಕೆ? ಪುರುಷರ ವರ್ಷದ ಟೆಸ್ಟ್ ಕ್ರಿಕೆಟ್ ಗೌರವಕ್ಕೆ ಆಯ್ಕೆ ಮಾಡಿದವರು ಯಾರಂದರೆ
ಯಾರಿಗೆ ಅಂದರೆ ಜಸ್ಪ್ರೀತ್ ಬೂಮ್ರಾ ಅವರಿಗೆ ಆಯ್ಕೆ ಮಾಡಲಾಗಿದೆ ನೋಡಿ. ವರ್ಷದ ಆಟಗಾರ ಮತ್ತು ವರ್ಷದ ಆಟಗಾರಿ ಪುರಸ್ಕಾರಕ್ಕೆ ಹೆಸರನ್ನು ICC ಪ್ರಕಟಿಸಿದೆ. ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳ್ತೀವಿ ನಾವು. ಜಸ್ಪ್ರೀತ್ ಬೂಮ್ರಾ ಅವರು ವರ್ಷದ ಆಟಗಾರ ಗೌರವಕ್ಕೆ ಪಾತ್ರರಾಗಿದ್ದಾರೆ ನೋಡಿ. ಸ್ಮೃತಿ ಮಂದಾನ ಅವರು ICC ಮಹಿಳಾ ಏಕದಿನ ವರ್ಷದ ಕ್ರಿಕೆಟರ್ ಆಗಿ ಆಯ್ಕೆಯಾಗಿದ್ದಾರೆ. ಯಾರು? ಸ್ಮೃತಿ ಮಂದಾನ ಅವರು. ಹಾಗಾದರೆ ICC ಬಗ್ಗೆ ನೋಡೋಣ. ಇದೊಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳ್ತೀವಿ ನಾವು. ಇದು ಸ್ಥಾಪನೆ ಆದ ವರ್ಷ ಯಾವಾಗಂದರೆ 1919 ಜೂನ್ 15ನೇ ತಾರೀಕು ಇದು ಸ್ಥಾಪನೆ ಆಗುತ್ತದೆ. 1909 ಜೂನ್ 15ನೇ ತಾರೀಕು ಇದು ಸ್ಥಾಪನೆ ಆಗ್ತದೆ ನೋಡಿರಿ. ಇದರ ಕಚೇರಿ ಎಲ್ಲಿದೆ ಅಂದರೆ ಕೇಂದ್ರ ಕಚೇರಿ ಇರೋದು ದುಬೈನಲ್ಲಿದೆ. ದುಬೈಯಲ್ಲಿದೆ UAE ಕಂಡು ಬರ್ತದೆ ನೋಡಿ ದುಬೈ. ಅಲ್ಲಿ ಈ ICC ಕೇಂದ್ರ ಕಚೇರಿಯನ್ನು ಹೊಂದಿದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತಂದರೆ ಗ್ರೆಗ್ ಬಾರ್ಕ್ಲೆ ಅವರು ಇದ್ದಾರೆ. ಇವರು ನ್ಯೂಜಿಲ್ಯಾಂಡ್ ದೇಶದವರಾಗಿದ್ದಾರೆ ನೋಡಿ. ಗ್ರೆಗ್ ಬಾರ್ಕ್ಲೆ ಅವರು ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ CEO ಯಾರಂದರೆ ಜಿಯೋಫ್ ಆಂಡ್ರೀಸ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ CEO ಆಗಿದ್ದಾರೆ. ಭಾರತ 1983 ಮತ್ತು 2011 ವಿಶ್ವಕಪ್ ಗೆದ್ದಿದೆ. ಜೊತೆಗೆ 2007ರ T20 ವಿಶ್ವಕಪ್ ಕೂಡ ಗೆದ್ದಿದೆ. ಭಾರತ 2007ರಲ್ಲಿ T20 ವಿಶ್ವಕಪ್ ಗೆದ್ದಿದೆ. ಅವಾಗ ಮೊದಲು 1983ರಲ್ಲಿ ವಿಶ್ವಕಪ್ ಗೆದ್ದಿದೆ ನೋಡಿ ಭಾರತ ಒಟ್ಟಿನಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ವಾಯುಸೇನೆ ಸ್ಥಾಪನೆಯಾದ ವರ್ಷ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ A ನೋಡಿ. 1932ನೇ ತಾರೀಕರಂದು ಅಕ್ಟೋಬರ್ 8ನೇ ತಾರೀಕು ವಾಯುಸೇನೆ ಸ್ಥಾಪನೆ ಆಗುತ್ತದೆ. ವಾಯುಸೇನೆ ಸ್ಥಾಪನೆ ಆದ 1932ನೇ ವರ್ಷದಲ್ಲಿ. ಇದರ ಬಗ್ಗೆ ನೋಡೋದಾದರೆ ವಾಯುಸೇನೆ ಇಕ್ವಿಪ್ಮೆಂಟ್ ಅಂದರೆ ಸಲಕರಣೆ ಡಿಪೋ ನೂತನ ಕಮಾಂಡ್ ಆಗಿ ಏರ್ ಕಮಾಂಡ್ ಕೌಸ್ತುಭ್ ಆಪ್ಟೆ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ನೋಡಿ. ಅಂದರೆ ಸಲಕರಣೆಯ ಇಕ್ವಿಪ್ಮೆಂಟ್ ವಾಯುಸೇನೆಯ ಸಲಕರಣೆಗೆ ಇತ್ತೀಚೆಗೆ ಕಮಾಂಡ್ ಆಗಿ ನೇಮಕವಾದರು ಯಾರಪ್ಪ ಅಂತಂದರೆ ಕೌಸ್ತುಭ್ ಆಪ್ಟೆ ಇವರು ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಕೌಸ್ತುಭ್ ಆಪ್ಟೆ ಅವರು ಬೌದ್ಧ ವಿಜ್ಞಾನ ಸಾಗರೋತ್ತರ ಪದವೀಧರರಾಗಿದ್ದರು. ಹಾಗಾದರೆ ವಾಯುಸೇನೆ ಬಗ್ಗೆ ನೋಡೋಣ. ವಾಯುಸೇನೆ ಸ್ಥಾಪನೆ ಆಗಿದ್ದು 1932 ಅಕ್ಟೋಬರ್ 8ನೇ ತಾರೀಕರಂದು ಈ ವಾಯುಸೇನೆ ಸ್ಥಾಪನೆಯಾಗಿದ್ದು 1932 ಅಕ್ಟೋಬರ್ 8ನೇ ತಾರೀಕು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಕಂಡುಬರುತ್ತದೆ. ಪ್ರಸ್ತುತ ಮುಖ್ಯಸ್ಥರು ಯಾರಂದರೆ ವಿವೇಕ್ ರಾಮ್ ಚೌಧರಿ ಅವರು ವಾಯುಸೇನೆಯ ಮುಖ್ಯಸ್ಥರಾಗಿದ್ದಾರೆ ನೋಡಿ. ವಿವೇಕ್ ರಾಮ್ ಚೌಧರಿ ಅವರು ಮೊದಲ ಮುಖ್ಯಸ್ಥರು. ಸುಬ್ರತೋ ಮುಖರ್ಜಿ ಅವರು ಮೊದಲ ಮುಖ್ಯಸ್ಥರಾಗಿರ್ತಾರೆ. ವಾಯುಸೇನೆ ಮೊದಲ ಮುಖ್ಯಸ್ಥರು ಯಾರಂದರೆ ಸುಬ್ರತೋ ಮುಖರ್ಜಿ. ವಾಯುಸೇನೆ ದಿನ ಯಾವಾಗ ಆಚರಣೆ ಮಾಡಲಾಗ್ತದೆ ಅಂದರೆ ಪ್ರತಿ ವರ್ಷ ಅಕ್ಟೋಬರ್ 8ನೇ ತಾರೀಕರಂದು ವಾಯುಸೇನೆಯ ದಿನಾಚರಣೆಯನ್ನು ಮಾಡ್ತಾರೆ. ಯಾವಾಗ? ಅಕ್ಟೋಬರ್ 8ನೇ ತಾರೀಕರಂದು ಪ್ರತಿ ವರ್ಷ ಈ ವಾಯುಸೇನೆ ದಿನಾಚರಣೆಯನ್ನು ಮಾಡ್ತಾರೆ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತೊಂದು ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಲೈಕ್, ಶೇರ್, ಸಬ್ಸ್ಕ್ರೈಬು ಮಾಡಿ. ಅದೇ ರೀತಿಯಾಗಿ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗನೆ ನೋಟಿಫಿಕೇಶನ್ ಮುಗಿದು ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಕಮೆಂಟು ಸೂಪರ್ ಅಂತ ಹಾಕಿ. ಇನ್ನು ನಾವು ಹೆಚ್ಚಿನ ವೀಡಿಯೋಗಳು ಮಾಡೋಕ್ಕೆ ಆಸಕ್ತಿಯನ್ನು ಹೊಂದುತ್ತೇವೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.